ಕಾರಣ ಇಷ್ಟೇನೆ, ಈ ದೇಶವನ್ನ ಆಳ್ತಕ್ಕಂಥ ಬಿಜೆಪಿ ನೇತೃತ್ವದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರ ಈ ಒಂದು 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಿದ್ದಂತ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 2005ರಲ್ಲಿ ಈಗೆಲ್ಲ ಏನು ನಮ್ಮ ಸೈಯದ್ ಅವರು ಮಾತನಾಡಿದ್ರು ಅದಕ್ಕೆ ಪೂರಕವಾಗಿ ಈ ಒಂದು ಆ ಹೆಸರನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಭರವಸೆ ಯೋಜನೆ ಅಂತ ಹೇಳಿ 2005ರಲ್ಲಿ ನಾಮಕರಣಗೊಂಡು 25 ವರ್ಷಗಳಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಉದ್ಯೋಗ, ಯಾರಿಗೆ ಕೂಲಿ ಅವಶ್ಯಕತೆ ಇದೆ, ಯಾರಿಗೆ ದನದ ಕೊಟ್ಟಿಗೆ ಬೇಕಾಗಿದೆ, ಯಾರಿಗೆ ಕುರಿ ಶೆಡ್ ಬೇಕಾಗಿದೆ, ಯಾರಿಗೆ ಕೃಷಿ ಹೊಂಡ ಬೇಕಾಗಿದೆ, ಯಾರಿಗೆ ಹೊಲದ ರಸ್ತೆ ಬೇಕಾಗಿದೆ, ಯಾರಿಗೆ ಸಂಪರ್ಕ ರಸ್ತೆ ಬೇಕಾಗಿದೆ, ಎಲ್ಲ ಯೋಜನೆಗಳನ್ನ ಮಾಡೋದ್ರ ಮುಖಾಂತರ ಉದ್ಯೋಗವನ್ನು ಕೊಡುವಂತ ಮುಖಾಂತರ ಈ ದೇಶದಲ್ಲಿ ಈ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸು ಮಾಡಬೇಕು, ಅವರ ಆಶೆಯನ್ನ ಪೂರೈಸಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ 2005ರಲ್ಲಿ ಜಾರಿಗೆ ತಂದಿತ್ತು. ಏನು UPA ಇದ್ದಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಇಂಥ ಯೋಜನೆಯನ್ನ ಮೊನ್ನೆ ಏನು ಡಿಸೆಂಬರ್ 2025 17ನೇ ತಾರೀಕು ಏಕಾಏಕಿ ಯಾವುದೇ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಯಾವುದೇ ರಾಜ್ಯದ ಜನಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿದೆ. ಕೇವಲ 8 ಗಂಟೆಗಳನ್ನ ಚರ್ಚೆ ಮಾಡಿ ಲೋಕಸಭೆಯಲ್ಲಿ ಒಂದು ಅಧಿಕಾರವನ್ನ ಚಲಾಯಿಸಿ ಆ ಯೋಜನೆಯನ್ನ ಮೊಟಕುಗೊಳಿಸಿ ಆ ಯೋಜನೆಗೆ ಹೊಸ ಹೆಸರನ್ನ ಇಟ್ಟು VBG ರಾಮ್ಜಿ ಅಂತ ಹೆಸರನ್ನ ಇಟ್ಟು ಈ ಒಂದು ಯೋಜನೆಯನ್ನ ಈ ಒಂದು ಹಕ್ಕನ್ನ, ಇದು ಕಾಯ್ದೆ, ಇದು ಒಂದು ಯೋಜನೆ ಅಲ್ಲ, ಇಂಥ ಒಂದು ಹಕ್ಕನ್ನ ಕಾಯ್ದೆ ಇರ್ತಕ್ಕಂಥ ಒಂದು ಯೋಜನೆಯನ್ನ ಇವರು ಬದಲಾಯಿಸಿ ಬಹಳಷ್ಟು ಆ ಒಂದು ಯೋಜನೆಯಲ್ಲಿದ್ದಂತ ಉಪಯೋಗಗಳನ್ನ ತೆಗೆದು ತಮ್ಮದೇ ಆದ ರೀತಿಯಲ್ಲಿ ಅದನ್ನ ಜಾರಿಗೆ ತಂದಿದ್ದಾರೆ. ಅದಕ್ಕೆ ಪ್ರತಿರೋಧವಾಗಿ ಈ ಒಂದು ಕಾರ್ಯಕ್ರಮ ಪಾದಯಾತ್ರೆಯನ್ನ ನಾವಿವತ್ತು ದೊಡ್ಡೇರಿ ಗ್ರಾಮದಿಂದ ಮೊದಲುಗೊಂಡು ಉಪ್ಪಾರೆಟ್ಟಿ, ಗಾನಪನಟ್ಟಿ, ದಾಸನಾಯಕನಟ್ಟಿ, ನಗರಮಗೆರೆ ಮುಖಾಂತರ ಸಂಚರಿಸಿ ಈ ಸರ್ಕಲ್ಗೆ ಸುಮಾರು 11 ಕಿಲೋಮೀಟರ್ ಸಂಚರಿಸಿ ನಾವು ಇಲ್ಲಿ ಬಂದಿದ್ದೀವಿ. ಇದರ ಉದ್ದೇಶ ಈಗಾಗಲೇ ನಮ್ಮ ಸೈಯದ್ ಅವರು ಹೇಳಿದಂತೆ ಖಂಡಿತವಾಗ್ಲೂ ಕೂಡ ಇದು ಬಹುಶಃ ನಾವೊಂದು ರಾಜಕೀಯ ಪಕ್ಷ ಆಗಿರ್ಬೋದು, ಆದ್ರೆ ಇದರ ಉದ್ದೇಶ ಭಾರತ ದೇಶದಲ್ಲಿರ್ತಕ್ಕಂಥ ಜನರು, ಉದ್ಯೋಗ ಬಯಸಂತ ಮಹಿಳೆಯರು, ಕಾರ್ಮಿಕರು, ರೈತರು ಅವರಿಗೆ ಪೂರಕವಾದ ಒಂದು ಯೋಜನೆಯನ್ನ ಇವರು ದಿಕ್ಕು ತಪ್ಪಿಸಿ ಜನರಿಗೆ, ಈಗ ನಮ್ಮ ಸಹೋದರ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಇದು 150 ದಿವಸದ ಯೋಜನೆ ಇದ್ದಂತ ಯೋಜನೆ ಅಂತ. 100 ದಿನಗಳು ಬದಲಾಗಿ 100 ದಿನಗಳು ಪ್ರತಿಯೊಬ್ಬ ಕುಟುಂಬದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಕುಟುಂಬಗಳು ಯಾವೆಲ್ಲ ಇದಾವೆ, ಉದ್ಯೋಗ ಬೇಕಾಗಿದೆ ಅವರಿಗೆ, ಕನಿಷ್ಠ ಪಕ್ಷ ಅವ್ರು ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಅವರಿಗೆ ಉದ್ಯೋಗ ಬರಂತ ಕೆಲಸ ಇತ್ತು. ಜೊತೆಗೆ ಅವರು ಮನೆಯನ್ನ ಅವರು NREG ಯೋಜನೆಯಲ್ಲಿ ಮನೆಯನ್ನ ಕಟ್ಕೋಬಹುದು, ಚರಂಡಿ ಕಟ್ಬೋದು, ರಸ್ತೆ ಮಾಡಬಹುದು, ಬೇರೆ ಎಲ್ಲ ಯೋಜನೆಗಳಿತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬರಗಾಲ ಬಂದಿರಬಹುದು ಅಥವಾ ಕೋವಿಡ್ ಸಂದರ್ಭ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ 50 ದಿವಸಗಳನ್ನ ಕೂಡ ಮಾಡಂತ ಅವಕಾಶ ಇತ್ತು. ಈಗ ನಾವು 100 ದಿನ ಇದ್ದಿದ್ದನ್ನ 125 ದಿವಸ ಮಾಡಿದೀವಿ ಅಂತ ಹೇಳಿ ಅದನ್ನ ಜನರನ್ನ ದಿಕ್ತಪ್ಸಂತ ಕೆಲಸ ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಬೇರೆ ಬೇರೆ ಕಾರಣಗಳಿಗೆ ನಾವು ಜನಪ್ರತಿನಿಧಿಗಳು ಆಗ್ಬೇಕಂತ ಹೇಳಿ ನಾವು ರಾಜಕೀಯ ಪಕ್ಷದಲ್ಲಿ ಸೇರ್ತೀವಿ. ಆದ್ರೆ ನಾವು ಸೇರಂತ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಆಡೋ ಮಾತು ನಾವೇನ್ ಹೇಳ್ತೀವಿ, ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು. ಈಗ ಬಡ ಜನರು ಈ ಯೋಜನೆ ಬೇಕು ಅಂತ ಸಂದರ್ಭದಲ್ಲಿ ಇಂಥ ಯೋಜನೆಯನ್ನ ಮೊಟಕುಗೊಳಿಸಿ ರಾಜಕಾರಣಕ್ಕೋಸ್ಕರ ಬೇರೆ ಬೇರೆ ಹೆಸರು ಇರಲಿ. ಈಗಾಗಲೇ ಕಳೆದ 11.5 ವರ್ಷದಿಂದ ಈಗಾಗಲೇ 30 ಯೋಜನೆಗಳನ್ನ ಸುಮಾರು ಯಾವ ಯೋಜನೆಗಳಿದೆ ಕಾಂಗ್ರೆಸ್ ಸರ್ಕಾರ ಅದಕ್ಕಿಂತ ಹಿಂದಿನ ಸರ್ಕಾರಗಳು ಪಕ್ಷದ ಸರ್ಕಾರಗಳಿದ್ದು ಜಾರಿಗೊಳಿಸಿದ್ದು ಆ ಯೋಜನೆಗಳ ಹೆಸರುಗಳನ್ನ ಬದಲಾಯಿಸೋದು. ನಾವು ನಿರ್ಮಲ ಭಾರತ ಯೋಜನೆ ಅಂತ ಇಟ್ಟಿದೆ, ಸ್ವಚ್ಛ ಭಾರತ ನಾವೇ ಸ್ವಚ್ಛ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ. ಇಂದಿರಾ ಆವಾಸ್ ಯೋಜನೆ ಅಂತ ಮನೆಗಳಿದ್ರೆ ಅದನ್ನ ಪ್ರಧಾನ
ರಾಜೀವ್ ಗಾಂಧಿ ವಿದ್ಯುತ್ ಯೋಜನೆ ಇದೆ ಅಂದ್ರೆ ಅದನ್ನ ದೀನದಯಾಳ್ ಉಪಾಧ್ಯಾಯ ಯೋಜನೆ ಅಂತ ಬದಲಾಯಿಸೋದು. ಇದು ಮಹಾತ್ಮ ಗಾಂಧಿ ಅಂತ ಯೋಜನೆ ಇದ್ದದ್ದನ್ನ ಈಗ ವಿಬಿಜಿ ರಾಮ್ಜಿ ಅಂತ ಹೆಸರನ್ನ ಇದ್ದಂಥದ್ದು. ಇದು ಹೆಸರುಗಳ ಬದಲಾವಣೆ ಅಷ್ಟೇ, ಜೊತೆಗೆ ಅದರಲ್ಲಿರ್ತಕ್ಕಂಥ ಉಪಯೋಗಗಳನ್ನೆಲ್ಲ ಕೂಡ ಕಡಿತಗೊಳಿಸುವಂಥದ್ದು. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿ ಇದ್ದನ್ನು ಕೂಡ ಸುಮಾರು 140 ಜನ ಶಾಸಕರಿದ್ದರೂ ಕೂಡ ಏನಂದ್ರೆ ನಮ್ಮ ಇಚ್ಛಾಶಕ್ತಿ ಈ ರಾಜ್ಯದ ಜನರು, ಬರೀ ಕರ್ನಾಟಕ ರಾಜ್ಯದ ಜನ ಅಷ್ಟೇ ಅಲ್ಲ, ಚಳ್ಳಕೆರೆ ಜನ ಅಷ್ಟೇ ಅಲ್ಲ, ಚಿತ್ರದುರ್ಗ ಜಿಲ್ಲೆ ಜನ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಯುವ ಭರವಸೆಯ ನಾಯಕ ರಾಹುಲ್ ಗಾಂಧಿ ಅವರು, ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಮೇಡಮ್ನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಸೇರಿ ಈ ಒಂದು ಅನ್ಯಾಯವನ್ನ ಖಂಡಿಸಿ ನಾವು ಸಾಂಕೇತಿಕವಾಗಿ ಇವತ್ತೇನು ಪ್ರಾರಂಭ ಮಾಡಿದೀವಿ, ಇಡೀ ರಾಜ್ಯದಲ್ಲಿ ಮಾಡಂತ ಕೆಲಸ, ಇಡೀ ಹಳ್ಳಿಗಳಿಗೂ ಹೋಗಂತ ಕೆಲಸ. ಇದು ಏನೋ ಬಿಡು, ಅವ್ರು ಯೋಜನೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಿದೀವಿ ಅಂತಲ್ಲ, ಇದು ನಿಲ್ಲವರೆಗೂ ಕೂಡ ಈ ಯೋಜನೆ ನಮ್ಮ ಮಹಾತ್ಮ ಗಾಂಧಿ ಹೆಸರು ಮರುಸ್ಥಾಪನೆ ಮಾಡಬೇಕು. ಜೊತೆಗೆ ಆ ಯೋಜನೆಯಲ್ಲಿದ್ದಂತ ಯಾವ್ಯಾವೆಲ್ಲ ಅನುಕೂಲಗಳಿದ್ದು ಅವ್ರು ಮರುಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಅಂಶ ನಮ್ಮ ಉದ್ದೇಶ. ಹಾಗಾಗಿ ಈ ಯೋಜನೆ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಕ್ಷೇತ್ರದ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು, ಮುಖಂಡರು, ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ 26 ಪಂಚಾಯತಿನ ಎಲ್ಲ ಮುಖಂಡರು ಇಲ್ಲಿ ಭಾಗವಹಿಸಿ ಇವತ್ತು ಇದು ಬೇಕು ಅಂತ ಹೇಳಿ ಎಲ್ಲ ಹಳ್ಳಿ ಸಂಚರಿಸಂತ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಮಹಿಳೆಯರು, ಬಹುಶಃ ಇದು ಬಿಜೆಪಿ ಅವರು ಅಡ್ವರ್ಟೈಸ್ ಕೊಡ್ತಾರೆ, ನಾವು 125 ದಿವಸದ ಒಂದು ಯೋಜನೆಯನ್ನ ಮಾಡಿದೀವಿ, ನಾವು ಹೆಸರನ್ನ ಬದಲಾವಣೆ ಮಾಡಿದೀವಿ, ಕಾಂಗ್ರೆಸ್ನವರು ಆ ಒಂದು ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೀತಿತ್ತು ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಎಲ್ಲ ಯೋಜನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನ್ಯೂನ್ಯತೆಗಳು ಇರ್ತದೆ, ಅದನ್ನ ಸರಿಪಡಿಸಂತ ಕೆಲಸ ಎಲ್ಲರೂ ಮಾಡಬೇಕು. ಜೊತೆಗೆ ಏಕಾಏಕಿ ಇದ್ದಂತ ಒಂದು ಕಾನೂನನ್ನ, ಯಾಕಂದ್ರೆ ಇಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿ ಇದೀವಿ ನಾವೆಲ್ಲ ರಾಜ್ಯಗಳನ್ನ. ಈಗ ನೋಡಿ, ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ ಸುಮಾರು 4.5 ಲಕ್ಷ ಕೋಟಿ ಪ್ರತಿ ವರ್ಷ GST ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಆದ್ರೆ ನಾವು ಪಡೆಯುವಂಥದ್ದು ಕೇವಲ 56,000 ಕೋಟಿ, 58,000 ಕೋಟಿ. ನಾವು 100 ರೂಪಾಯಿ ಅವ್ರಿಗೆ ಕೊಟ್ರೆ ಕೇವಲ 13 ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ. ಜೊತೆಗೆ ಈ ಒಂದು ಯೋಜನೆಯಲ್ಲಿ ನಮಗೆ ಏನು 10% ಮಾತ್ರ ಒಂದು ನಮ್ಮ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ ಇತ್ತು, 90% ಕೇಂದ್ರದಿತ್ತು. ಅದ ನಂತರ ಇತ್ತೀಚೆಗೆ ಅವರು 75% 25% ಮಾಡಿದ್ರು. ಈಗ 40% ರಾಜ್ಯ ಸರ್ಕಾರದವ್ರು ಕೊಡಬೇಕು, 60% ಕೇಂದ್ರ ಕೊಡ್ಬೇಕಂತ ಹೇಳಿ ಎಲ್ಲ ಅಧಿಕಾರ ನಮ್ಮ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ, ಸದಸ್ಯರಿಗೆ ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿಗಳು ಎಲ್ಲಾನು ಕೂಡ ಕಾಂಗ್ರೆಸ್ ಇರೋದಿಲ್ಲ, ಎಲ್ಲ ಜನತದ ಎಲ್ಲ ಪಕ್ಷದ ಸದಸ್ಯರು ಇರ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಯಾರಾದ್ರೂ ಅರ್ಜಿ ಕೊಟ್ರೆ, ಅವ್ರು ಯಾವ್ದನ್ನ ಹೊಲದಲ್ಲಿ ಕೆಲಸ ಇದ್ರೆ, ಅವ್ರ ಮನೆ ಮುಂದೆ ಚರಂಡಿ ಇದ್ರೆ, ಒಳಗಡೆ ರಸ್ತೆಗಳಿದ್ರೆ, ಆ ಅಧಿಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಸದಸ್ಯರಿಗಿತ್ತು. ಈಗ ಅಧಿಕಾರವನ್ನೆಲ್ಲ ತೆಗೆದಿದ್ದಾರೆ. ಅವರು ಈಗ ಯಾವ ಪಂಚಾಯತಿ ಯಾವ ಊರು ಅಂತ ಹೇಳಿ ಅವರು ನಿರ್ಧಾರ ಮಾಡಂತ ಕೆಲಸ. ಜೊತೆಗೆ ರಾಜ್ಯದವರಿಗೆ ಏನು ವ್ಯವಸ್ಥೆನೇ ಇಲ್ಲ. ಏನಪ್ಪ, ಗ್ರಾಮ ಪಂಚಾಯತಿ ಒಂದು ಏಜೆನ್ಸಿ ರೀತಿಯಲ್ಲಿ ಇಂಥ ಒಂದು ಯೋಜನೆಯನ್ನ, ಜೊತೆಗೆ ಇಂಡೈರೆಕ್ಟ್ ಆಗಿ ಇದು ಕಾಂಟ್ರಾಕ್ಟ್ ಕೊಡಂತ ವ್ಯವಸ್ಥೆ ಆಗ್ತಾ ಇದೆ ಈ ಯೋಜನೆ. ಹಾಗಾಗಿ ಇವೆಲ್ಲ ವಿಷಯವನ್ನ ಖಂಡಿಸಿ ನಮ್ಮ ಈ ಪ್ರತಿಭಟನೆ ಇವತ್ತು ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ, ಹಳ್ಳಿಗಳಲ್ಲಿ ಕೂಡ ಈ ಪ್ರತಿಭಟನೆ ನಡೀತದೆ. ಇದು ಕಾರ್ಯಗತ ಆಗುವವರೆಗೂ ಕೂಡ ಎಲ್ಲ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಯೋಜನೆಯನ್ನ ಮರುಸ್ಥಾಪನೆ ಮಾಡಬೇಕು, ಈ ಹಕ್ಕನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರಿಗೆ ಈ ಒಂದು ಸಭೆ ಮುಖಾಂತರ ಧನ್ಯವಾದ. ಅಭಿವೃದ್ಧಿ ಟಿ ರಘುವಂಶ್ ಅವರಿಗೆ, ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಚಳ್ಳಕೆರೆ ಮತ್ತು ಪರಶುರಾಮಪುರ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವತಿಯಿಂದ ಇವತ್ತು ಏನು ಈ ನರೇಗಾ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡುವ ಮುಖಾಂತರವಾಗಿ ನಾವಿಲ್ಲಿ ಏನು ಹೋರಾಟ ಮಾಡ್ತಿದ್ವಿ, ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಿಂದೆ ಮನಮೋಹನ್ ಸಿಂಗ್ ಅವರು ಆಡಳಿತ ಇದ್ದಾಗ ಅವರು ಮನಮೋಹನ್ ಶಾಸ್ತ್ರದ ತಜ್ಞರು ಅವರು ಈ ದೇಶಕ್ಕೆ ಜನರಿಗೆ ಕೂಲಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಷ್ಟೊಂದು
ಮಹತ್ತರವಾದ ಒಂದು ಆಕ್ಟ್ ಅನ್ನ ಮಾಡಿ ಇದಕ್ಕೆ ಆವತ್ತಿನ ಬಜೆಟ್ ಅಲ್ಲಿ ಅವರು 3 ಲಕ್ಷ ಹಣನ ಮೀಸಲಾಗಿ ಇಟ್ಟಿದ್ರು. ಪ್ರತಿ ವರ್ಷ 3 ಲಕ್ಷ ಇಡೀ ದೇಶಕ್ಕೆ ಹಣನ ಮೀಸಲಾಗಿ ಇಟ್ಟಿದ್ರು. ಈ ಒಂದು ಹೆಸರಲ್ಲಿ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಗಾಂಧೀಜಿಯವರನ್ನ ಹೆಸರನ್ನ ಇಟ್ಟು ಜನಗಳಿಗೆ ಅನುಕೂಲ ಆಗೋದಕ್ಕೆ ಆ ಒಂದು ಕಾರ್ಯಕ್ರಮವನ್ನ ಅವರು ರೂಪಣೆ ಮಾಡಿದ್ರು. ಪ್ರತಿ ವರ್ಷ 3 ಲಕ್ಷ ಬಜೆಟ್ ಇಟ್ಟಿದ್ದನ್ನ ಇವರು ಬಿಜೆಪಿ ಸರ್ಕಾರ ಬಂದ್ಮೇಲೆ ಬಂದ ತಕ್ಷಣ ಅಲ್ಲ ಅದರಲ್ಲಿ ಅರ್ಧ ಕಡಿತ ಮಾಡಿದ್ರು. 1,20,000 ಕೋಟಿಗೆ ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿಂದ 20,000 ಕಡಿಮೆ ಮಾಡಿದ್ರು. ಅಲ್ಲಿಂದ 1 ಲಕ್ಷ ಬಂತು, 80,000 ಬಂತು. ಈಗ 60,000 ಕೋಟಿ ಇಳಿಸಿದ್ದಾರೆ. 3 ಲಕ್ಷ ಬಜೆಟ್ ಇರ್ತಕ್ಕಂಥ 60,000 ಇಳಿಸಿದ್ದಾರೆ. ಇವರಿಗೆ ಆಡಳಿತ ಮಾಡಕ್ಕೆ ನಾಲಾಯಕು. ಇವ್ರೇನಪ್ಪ ಅಂತಂದ್ರೆ ಇದನ್ನ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಹೆಸರು ಚೇಂಜ್ ಮಾಡದೆ ಇವ್ರದ್ದು ಸಾಧನೆ. ಚಳ್ಳಕೆರೆ ಮತ್ತು ಪರಶುರಾಮಪುರ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವತಿಯಿಂದ ಇವತ್ತು ಏನು ಈ ನರೇಗಾ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡೋದು ಮುಖಾಂತರವಾಗಿ ನಾವಿಲ್ಲಿ ಏನು ಹೋರಾಟ ಮಾಡ್ತಿದ್ವಿ, ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಿಂದೆ ಮನಮೋಹನ್ ಸಿಂಗ್ ಅವರು ಆಡಳಿತ ಇದ್ದಾಗ ಅವರು ಮನಮೋಹನ್ ಶಾಸ್ತ್ರದ ತಜ್ಞರು ಅವರು ಈ ದೇಶಕ್ಕೆ ಜನರಿಗೆ ಕೂಲಿಗೆ ಅನುಕೂಲ ಆಗಲಿ ಅಂತೇಳಿ ಇಷ್ಟೊಂದು ಮಹತ್ತರವಾದ ಒಂದು ಆಕ್ಟ್ ಅನ್ನ ಮಾಡಿ ಇದಕ್ಕೆ ಆವತ್ತಿನ ಬಜೆಟ್ ಅಲ್ಲಿ ಅವರು 3 ಲಕ್ಷ ಹಣನ ಮೀಸಲಾಗಿ ಇಟ್ಟಿದ್ರು. ಪ್ರತಿ ವರ್ಷ 3 ಲಕ್ಷ ಇಡೀ ದೇಶಕ್ಕೆ ಹಣನ ಮೀಸಲಾಗಿ ಇಟ್ಟಿದ್ರು. ಈ ಒಂದು ಹೆಸರಲ್ಲಿ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಗಾಂಧೀಜಿಯವರನ್ನ ಹೆಸರನ್ನ ಇಟ್ಟು ಜನಗಳಿಗೆ ಅನುಕೂಲ ಆಗೋದಕ್ಕೆ ಆ ಒಂದು ಕಾರ್ಯಕ್ರಮವನ್ನ ಅವರು ರೂಪಣೆ ಮಾಡಿದ್ರು. ಪ್ರತಿ ವರ್ಷ 3 ಲಕ್ಷ ಬಜೆಟ್ ಇಟ್ಟಿದ್ದನ್ನ ಇವರು ಬಿಜೆಪಿ ಸರ್ಕಾರ ಬಂದ್ಮೇಲೆ ಬಂದ ತಕ್ಷಣ ಅಲ್ಲ ಅದರಲ್ಲಿ ಅರ್ಧ ಕಡಿತ ಮಾಡಿದ್ರು. 1,20,000 ಕೋಟಿಗೆ ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿಂದ 20,000 ಕಡಿಮೆ ಮಾಡಿದ್ರು. ಅಲ್ಲಿಂದ 1 ಲಕ್ಷ ಬಂತು, 80,000 ಬಂತು. ಈಗ 60,000 ಕೋಟಿ ಇಳಿಸಿದ್ದಾರೆ. 3 ಲಕ್ಷ ಬಜೆಟ್ ಇರ್ತಕ್ಕಂಥ 60,000 ಇಳಿಸಿದ್ದಾರೆ. ಇವರಿಗೆ ಆಡಳಿತ ಮಾಡಕ್ಕೆ ನಾಲಾಯಕು. ಇವ್ರೇನಪ್ಪ ಅಂತಂದ್ರೆ ಇದನ್ನ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಹೆಸರು ಚೇಂಜ್ ಮಾಡದೆ ಇವ್ರದ್ದು ಸಾಧನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಅದೇ ರೀತಿ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಮತ್ತೆ ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಸೆಲ್ಲೆಗಳ ವತಿಯಿಂದ ಇವತ್ತೇನು ಕೇಂದ್ರ ಸರ್ಕಾರದ ಮನ್ರೇಗಾ ಅಂತಕ್ಕಂಥ ಒಂದು ಇಲಾಖೆಯನ್ನ ವಿಬಿಜಿ ರಾಮ್ಜಿ ಅಂತಕ್ಕಂಥ ಹೆಸರಿನಡಿಯಲ್ಲಿ ಚೇಂಜ್ ಮಾಡಿರ್ತಕ್ಕಂಥ ಭ್ರಷ್ಟ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಮಹಾತ್ಮ ಗಾಂಧಿ ಕಂಡಂತ ಕನಸಿನಡಿಯಲ್ಲಿ ಇವತ್ತು ದೊಡ್ಡೇರಿಯಿಂದ ಚಳ್ಳಕೆರೆ ಕ್ಷೇತ್ರದವರೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಉಪಸ್ಥಿತಿ. ಯಾಕಂದ್ರೆ ಏನು ಭ್ರಷ್ಟ ಕೇಂದ್ರ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ, ಕಾಂಗ್ರೆಸ್ ಸರ್ಕಾರವು ತಂದಂತ ಸುಮಾರು 70 ವರ್ಷಗಳ ಆಡಳಿತದಲ್ಲಿ ತಂದಂತ ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಬಂದು ಈಗ ಆ ನಿಟ್ಟಿನಲ್ಲಿ ಇವತ್ತೇನು ಮನ್ರೇಗಾ ಅಂತಕ್ಕಂಥ ಒಂದು NREG ಸ್ಕೀಮ್ ನ ಸುಮಾರು 20 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿರತಕ್ಕಂತ ಈ ಒಂದು ಸ್ಕೀಮ್ ನ ವಿಬಿಜಿ ರಾಮ್ಜಿ ಅಂತಕ್ಕಂಥ ಹೆಸರನ್ನ ಬದಲಾಯಿಸಿ ಸುಮಾರು ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿರ್ತಕ್ಕಂಥದ್ದು ತುಂಬಾ ವಿಷಾದನೀಯ. ಯಾಕಂದ್ರೆ ಮನ್ರೇಗಾ ಅಂತಕ್ಕಂಥದ್ದು ಏನು ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಯ ಪ್ರತೀಕ. ಹಾಗೆ ಕೂಲಿ ಕಾರ್ಯಕ್ರಮಗಳ ಚಿಂತನೆ, ಕೂಲಿ ಕಾರ್ಮಿಕರ ಅಭಿವೃದ್ಧಿ, ಕೂಲಿ ಕಾರ್ಮಿಕರಿಗೋಸ್ಕರನೇ, ರೈತ ಬಾಂಧವರಿಗೋಸ್ಕರನೇ, ರೈತ ಹಿತಗೋಸ್ಕರನೇ ತಂದಿರ್ತಕ್ಕಂಥ ಸ್ಕೀಮು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಯನ್ನ ಸುಮಾರು ಎಲ್ಲಾ ವಿಚಾರಗಳನ್ನ ಕಡಿತಗೊಳಿಸಿ ಏನು ನಾವು ಸುಮಾರು 3 ದಿನಗಳ ಕಾಲವನ್ನ ಕೊಡ್ತಿರ್ತಕ್ಕಂಥ ಕೆಲಸಗಳನ್ನ ಏನು ನಾವೇ ಪಂಚಾಯತಿ ವ್ಯಾಪ್ತಿಯಲ್ಲಿ ತಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಏನು ಗ್ರಾಮ ಸಭೆಗಳ ಮುಖಾಂತರ ಏನು ಗ್ರಾಮದ ಅಭಿವೃದ್ಧಿಗೋಸ್ಕರ ಏನು ನಾವು ತಂದಿರ್ತಕ್ಕಂಥ ವ್ಯವಸ್ಥೆ ಏನಿತ್ತು ಅದನ್ನು ಕಸಿದುಕೊಂಡು ಏನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಸೂಚಿಸ್ತಕ್ಕಂಥ ಕೆಲಸಗಳನ್ನಷ್ಟೇ ಆಯ್ಕೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅದು ಅಭಿವೃದ್ಧಿ ಚಿಂತನೆ ಆಗೋದಿಲ್ಲ. ಅದೇ ರೀತಿ ಏನು 100% ಏನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇತ್ತು ಅದನ್ನ 40% ಕಡಿತಗೊಳಿಸಿ 40% 60% ಮಾತ್ರ ಕೇಂದ್ರ ಸರ್ಕಾರ ಕೊಟ್ಟು 40% ಅಷ್ಟನ್ನ ನಾವು ರಾಜ್ಯ ಸರ್ಕಾರ ಭರಿಸ್ಬೇಕಂತಕ್ಕಂಥ ಆದೇಶ ಮಾಡೋದು ನಿಜವಾಗ್ಲೂ ಕೂಡ ಇದು ಶುದ್ಧ ಅವೈಜ್ಞಾನಿಕ. ಯಾಕಂದ್ರೆ ಈಗಾಗಲೇ ದೇಶದ ಎಲ್ಲಾ ರಾಜ್ಯಗಳು, ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ರಾಜ್ಯಗಳೆಲ್ಲ ಕೂಡ ಇವತ್ತು ಇದಂತ ಆರ್ಥಿಕ ಪರಿಸ್ಥಿತಿಯಲ್ಲಿ ನಲುಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ 40% ಕೊಡ್ಬೇಕಂದ್ರೆ ಇದು ಯಾವ ನ್ಯಾಯ? ಅದೇ ರೀತಿ ಏನು ನರೇಗಾ ಸ್ಕೀಮು ಏನಿತ್ತು ಅದು ಸುಮಾರು 100ರಿಂದ 125 ಹೆಚ್ಚಿಗೆ ಈಗ 100 ಏನು
ಏನಂತಾರೆ 100 ದಿವಸ ಕೆಲಸನೇ ನಮಗೆ ಸಿಗ್ತಾ ಇಲ್ಲ ಅಂದ್ರೆ 125 ಅಂತ ಕೊಡ್ಸಿ ಯಾವ್ದೋ ಒಂದು ದೂರದೃಷ್ಟಿ ಇಟ್ಕೊಂಡು ಅದನ್ನು ಫೇಲ್ ಮಾಡ್ತಕ್ಕಂಥ ಕೆಲಸ ಈ ಮನ್ರೇಗಾ ಸ್ಕೀಮ್ ನ ಹೆಸರು ಬದಲಾಯಿಸಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಿಜವಾಗ್ಲೂ ಕೂಡ ದುಷ್ಟ ಸರ್ಕಾರ ಅಂತಕ್ಕಂಥದ್ದು ಹೇಳ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಮನ್ರೇಗಾ ಸ್ಕೀಮ್ ಏನ್ ಮಹಾತ್ಮ ಗಾಂಧಿ ಕಂಡಂತ ಕನಸು, ಗ್ರಾಮ ಸ್ವರಾಜ್ಯದ ಕನಸು, ಮಹಿಳೆಯ ಸಬಲೀಕರಣದ ಕನಸು, ಕಾರ್ಮಿಕರ ಅಭಿವೃದ್ಧಿಯ ಕನಸು, ಏನಾದ್ರೂ ಪಂಚಾಯತಿಯ ಅಭಿವೃದ್ಧಿಯ ಕನಸು ಏನಾದ್ರು ಆಗ್ಬೇಕಂದ್ರೆ ಮತ್ತೆ ವಾಪಸ್ ಏನು ಗ್ರಾಮ ಸ್ವರಾಜ್ಯವನ್ನು ಪಡಿಬೇಕಾದ್ರೆ ಮತ್ತೆ ಮನ್ರೇಗಾ ಅಂತ ಏನಿತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಏನಿತ್ತು, ಅದು ನಿಜವಾಗ್ಲೂ ಕೂಡ ಬರಲೇಬೇಕು. ಅದನ್ನ ವಾಪಸ್ ಬರತಕ್ಕನ್ನ ರಾಮ್ಜಿ ಅಂತಕ್ಕಂಥ ವಿಬಿಜಿ ರಾಮ್ಜಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಿಂಪಡೆದು ಮತ್ತೆ ಮೂಲ ಏನಿತ್ತು ಮಹಾತ್ಮ ಗಾಂಧಿ ಕಂಡಂತ ಕನಸು ಮನ್ರೇಗಾ ಏನಿತ್ತು ಅದನ್ನ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾನ್ಯ ಈ ಜನಪ್ರಿಯ ಶಾಸಕರಾದ ಟಿ ರಘುಮೂರ್ತಿ ಅವರ ಜೊತೆಗೆ ಇವತ್ತು ನಾವು ಕಾಲ್ನಡಿಗೆ ಮುಖಾಂತರ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹೋಗಿ ಅಲ್ಲಿ ನಾವು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸುಮಾರು ರೈತರು ಎಲ್ಲಾ ವರ್ಗದ ಜನಗಳು ಪಕ್ಷಾತೀತವಾಗಿ ಬೆಂಬಲಿಸಬೇಕು. ಅದರಲ್ಲಿ ನಮ್ಮ ಕಾರ್ಯಕರ್ತರು ತುಂಬಾ ಜನ ಬಂದರೆ ಅವರು ಕೂಡ ಪಾದಯಾತ್ರೆ ಮುಖಾಂತರ ಈ ಮನವಿಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ, ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿ ಅಂತ ನಾನು ಮನವಿ ಮಾಡ್ತೀನಿ.